ಸಾರ್ವಜನಿಕರ ಕಲ್ಯಾಣಕ್ಕಾಗಿ, ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಸರ್ಕಾರದಿಂದ ನೀಡಲ್ಪಡುವಂತಹ ಎಲ್ಲಾ ರೀತಿಯ ಸೇವೆಗಳನ್ನ ಸಾರ್ವಜನಿಕ ಸೇವೆ ಅಂತ ಕರಿತೀವಿ. ಏನೇ ಸ್ಟ್ರೈಕ್ ನಡೆದ್ರು ಅಲ್ಲೇ ನಡೀತಾವ. ಎಲ್ಲಾ ಸ್ಟ್ರೈಕ್ ಎಲ್ಲ ಎಂಡ್ ಆಗೋದು ಅಲ್ಲೇ. ಹೆಂಗ ನದಿಗಳೆಲ್ಲ ಹೋಗಿ ಸಮುದ್ರ ಸೇರ್ತಾವ, ಹಂಗ ಎಲ್ಲಾ ಸ್ಟ್ರೈಕ್ಗಳು ಇಲ್ಲೇ ನಡೀತಾವ. ಅವ್ ರೈತ ಸಂಘ ಇರ್ಲಿ, DSS ಇರ್ಲಿ, RSS ಇರ್ಲಿ, 3S ಇರ್ಲಿ, ಯಾವ್ದನ್ನ ಇರ್ಲಿ, DC ಆಫೀಸ್ ಮುಂದೆ ನಡೀತಾವ. ಹೌದು. ಮತ್ತೆ ಮನೆಗೆ ಹೋಗೋದಕ್ಕೆ ವೆಹಿಕಲ್ ಫ್ರೀ, ಬಸ್ ಫ್ರೀ, ಎಲ್ಲ ಫ್ರೀ. ಆಧಾರ್ ಕಾರ್ಡ್ ಇದ್ರೆ ಮುಗಿತಲ್ಲ. ಸೊ ದಿಸ್ ಕಾಲ್ಡ್ ಅಸ್ ಎವ್ರಿ ಕಾರ್ಡ್. Education, health, drinking water, sanitation. In the name of public service, how much money they are spending, just you can imagine. ಇಲ್ಲಂತೂ ನೀವು ಸರ್ಕಾರದ ಸೇವೆಯಲ್ಲಿ ಇದ್ರಿ, ಇದನ್ನೆಲ್ಲ ನೋಡ್ಬಿಟ್ರೆ ಗೊತ್ತಾಗ್ತದೆ ನಿಮ್ಗೆ ಸರ್ಕಾರ ಎಷ್ಟು ಖರ್ಚು ಮಾಡಕತ್ತದ. ಹೌದಾ? ಪಬ್ಲಿಕ್ ಸರ್ವಿಸ್ ಅಂದ್ರೆ ಏನು? ಇದು ಔಟ್ ಆಫ್ ದ ಸಿಲೆಬಸ್ ಅಲ್ಲ. ಓಕೆ, ಸಿಲೆಬಸ್ ಇದು ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್. ಬಟ್ ಇವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಫಸ್ಟ್ ಗೊತ್ತಾಗುತ್ತೆ ನಮ್ಗೆ. ಇದು ಗೊತ್ತಾದ್ರೆ ವೈ ಎಥಿಕ್ಸ್ ಅನ್ನೋದು ಗೊತ್ತಾಗ್ತದೆ. ವಾಟ್ ಇಸ್ ಪಬ್ಲಿಕ್ ಸರ್ವಿಸ್? ಎನಿಬಡಿ? ಜನರ ಸೇವೆ ಅಂದ್ರೆ ಎಲ್ಲಾ ಜನರ ಸೇವೆನ ಅವಕಾಶ ವಂಚಿತರಿಗೆ ಅವಕಾಶ ಕೊಡೋದು. ವೆರಿ ಗುಡ್. ಮತ್ತೆ ನೋಡಿ, ಸರ್ಕಾರ ಎರಡು ರೀತಿ ಸೇವೆಗಳನ್ನು ಮಾಡ್ತದೆ. ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಇನ್ನೊಂದು ಪ್ರಾವಿಷನ್ ಆಫ್ ಸರ್ವಿಸಸ್. ಇದು ಬಹಳ ಇಂಪಾರ್ಟೆಂಟ್, ಬಹಳ ಬಹಳ ಇಂಟ್ರೆಸ್ಟಿಂಗ್ ಅದ ಮತ್ತೆ ಇಂಪಾರ್ಟೆಂಟ್ ಅದ. ಎಲ್ಲರೂ ಕೇಳಬೇಕು. ಒಂದು 10-15 ನಿಮಿಷ. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಕೆಲಸ. ಹೌದಿಲ್ಲ? ಸರ್ಕಾರದ ಕೆಲಸ. ಬಾಂಬ್ ಬೀಳಾರ್ದಂಗ್ ನೋಡ್ಕೋಬೇಕು ನೀವು. ಬಾಂಬ್ ಹಾಕರ್ ಎಲ್ಲ ಕಡೆ ಇರ್ತಾರ. ಮತ್ತೆ ಬಾಂಬ್ ಬೀಳಾರ್ದಂಗ್ ನೋಡ್ಕೊ. ನೀವೇನ್ ಮಾಡ್ತಾರ? ಇಫ್ ಯು ಆರ್ ನಾಟ್ ಪ್ರೊಟೆಕ್ಟಿಂಗ್ ಪೀಪಲ್, ದೆನ್ ವೈ ಆರ್ ಯು ಪೀಪಲ್? ವಾಟ್ ಆರ್ ಯು ಡೂಯಿಂಗ್? ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇದ್ದು, ಇಂಟೆಲಿಜೆನ್ಸ್ ಇದ್ದು, ರಾ ಇದ್ದು, ಎಲ್ಲ ಇದ್ದು, ರಾದಂಗೆಲ್ಲ ಸೋಡಾ ಮಿಕ್ಸ್ ಮಾಡಿದ್ರೆ ಹಂಗ? ದಟ್ ಈಸ್ ನಾಟ್ ಕರೆಕ್ಟ್. ಸೊ ಮೇಂಟೈನಿಂಗ್ law and order, okay, maintaining law and order, it is a duty of government, and provision of services is also duty of government. Public service ಅಂದ್ರೆ ಏನು? Public service ಅಂದ್ರೆ ಏನು ಗೊತ್ತಾ? You know that the services which is provided by the government for the betterment of the public, that is called as public service. ಸಾರ್ವಜನಿಕರ ಕಲ್ಯಾಣಕ್ಕಾಗಿ, ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಸರ್ಕಾರದಿಂದ ನೀಡಲ್ಪಡುವಂತಹ ಎಲ್ಲಾ ರೀತಿಯ ಸೇವೆಗಳನ್ನ ಸಾರ್ವಜನಿಕ ಸೇವೆ ಅಂತ ಕರಿತೀವಿ. ಎಲ್ಲರೂ ಏನಂತಾರ, ಹುಟ್ಟಿನಿಂದ ಸಾವಿನವರೆಗೆ ಏನು ಸರ್ಕಾರ ಸೇವೆ ನಡೆಸ್ತದ ಅದನ್ನೆಲ್ಲವನ್ನ ಅಂತ ಹೇಳ್ತಾರೆ. ಹೌದಾ? ಹುಟ್ಟಿನಿಂದ ಸಾವಿನವರೆಗೆ ಅಲ್ಲ, ಗರ್ಭದಿಂದ ಗೋರಿಯವರೆಗೆ. ಗರ್ಭದಿಂದ ಗೋರಿಯವರೆಗೆ. ಓಕೆ, ನಾವ್ ಹೇಳ್ತೀವಿ ಇಲ್ಲಿ ಗರ್ಭದಿಂದ ಗೋರಿಯವರೆಗೆ ಎಲ್ಲ ರೀತಿಯ ಸೇವೆಗಳನ್ನ ಸರ್ಕಾರ ನೀಡ್ತದೆ. ಹೌದಾ? ಗರ್ಭದಿಂದ ಗೋರಿಯವರೆಗೆ ವಾಟ್ ಆರ್ ದ ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ದಿ ಗವರ್ಮೆಂಟ್, ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಪಬ್ಲಿಕ್ ಸರ್ವಿಸ್. ಹೆಂಗ ನೋಡಿ, ನೆನಪಿರ್ಲಿ, ಇದೆಲ್ಲಾ ಸರ್ವಿಸ್ಗಳನ್ನ ಸರ್ಕಾರ ಕೊಡ್ಬೇಕು. ಈಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಆಮೇಲೆ ಸರ್ಟಿಫಿಕೇಟ್ ಕೊಡ್ತು. ಸರ್ಟಿಫಿಕೇಟ್ ಏನೇನ್ ಸರ್ಟಿಫಿಕೇಟ್ ಕೊಡ್ತಾರ? ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಓಕೆ, what are the certificates are given by the government? All certificates are given by the government. Giving certification is a duty of government. ಲೈಸೆನ್ಸ್ ಕೊಡ್ತಾರೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ, ಡ್ರೈವಿಂಗ್ ಮಾಡ್ತೀವಿ ಅಂತಂದ್ರೆ, ಅಥವಾ ಬಾರ್ ತೆಗಿತೀವಿ ಅಂತಂದ್ರೆ, ಹೌದು, ಸುಮ್ನೆ ಎಲ್ಲಿ ಬೇಕಲ್ಲ ಬಾಟ್ಲಿ ಇಟ್ಕೊಂಡು ಮಾರ್ತಾರೆ. ಬಾಟ್ಲಿ ಇಟ್ಕೊಂಡು ಮಾರಿದ್ರೆ ಸುಮ್ಮಿರ್ತಾರ? ಯು ಶುಡ್ ಇಟ್ ಈಸ್ ರಿಕ್ವೈರ್ಡ್ ಸಮ್ ಲೈಸೆನ್ಸ್. ಲೈಸೆನ್ಸ್ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ ಟು ರನ್ ಎನಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಹೌದಾ? ಟು ರನ್ ಎನಿ ಹೋಟೆಲ್, ಟು ರನ್ ಎನಿ ಕೈಂಡ್ ಆಫ್ ಲಾಡ್ಜ್, ರೆಸ್ಟೋರೆಂಟ್, ಬಾರು, ಇನ್ನೊಂದು ನೀನ್ ಮಾಡ್ಬೇಕಂತಂದ್ರೆ ಕೂಡ ಯು ರಿಕ್ವೈರ್ಡ್ ಪರ್ಮಿಷನ್. ಸ್ಕೂಲ್ ರನ್ ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕು. ಅಲ್ಲ ಸರ್, ನಾನು ಒಳ್ಳೇದ್ ಮಾಡ್ತಾನಲ್ಲ, 4 ಮಂದಿ ಮಕ್ಕಳನ್ನ ಕರ್ಕೊಂಡ್ಬಂದು ನಾನು ಪಾಠ ಹೇಳ್ಕೊಂಡ್ ಪರ್ಮಿಷನ್ ಆಗ್ಬೇಕಂತಂದ್ರೆ, ನಾಳೆ ಅವ್ರು ನೀನ್ ಯಾರಿಗೇನ ಮಾಡಿದ್ರೆ, ನೀನೇ ಅವ್ರನ್ನ ಏನಾದ್ರು ಮಾಡಿದ್ರೆ, ಹೂ ಇಸ್ ರೆಸ್ಪಾನ್ಸಿಬಲ್? ಯು ರಿಕ್ವೈರ್ಡ್ ಸಮ್ ಪರ್ಮಿಷನ್ಸ್. ದಟ್ ಈಸ್ ಗವರ್ಮೆಂಟ್ ಲೈಸೆನ್ಸ್, ಪರ್ಮಿಷನ್, ಸರ್ಟಿಫಿಕೇಟ್. ಸೊ ಇದೆಲ್ಲ ಸರ್ಕಾರ ಕೊಡ್ತದೆ. ನೀವು ಯಾವ್ದನ್ನ ನೋಡ್ರಿ, ಈಗ ಇಲ್ಲಿರುವಂತ ಎಲ್ಲ ಸುತ್ತಮುತ್ತ ಇರುವಂತ ಪ್ರತಿಯೊಂದು ನೋಡ್ರಿ ನೀವು, ಅದೆಲ್ಲದಕ್ಕೂ ಕೂಡ ಸರ್ಕಾರನೇ ಕೊಟ್ಟದ್ದು. ನೀವು ಎಲೆಕ್ಟ್ರಿಸಿಟಿ ತಗೋಬೇಕಂದ್ರೆ ಸರ್ಕಾರದ ಪರ್ಮಿಷನ್ ಬೇಕು. ಹೌದಾ? ನೀರು ತಗೋಬೇಕಂದ್ರೆ ಸರ್ಕಾರದ ಪರ್ಮಿಷನ್ ಬೇಕು. ಸುಮ್ನೆ ಎಲ್ಲಿ ಬೇಕಲ್ಲೇ ನಾನು ಹೋಗಿ ನಾನು ಮಾಡ್ತಂತಂದ್ರೆ ನಡೆಯಲ್ಲ. ಅದು ಕಂಡ್ ಜಾಗದಾಗ ಹೋಗಿ ನಾನು ಸೊ ಯು ಹ್ಯಾವ್ ಟು ಡೂ ದಿಸ್. ಹೌದಾ? ಗವರ್ಮೆಂಟ್ ಇದನ್ನ ಮಾಡ್ತಾ ಇದೆ. ಪ್ರಾವಿಷನ್ ಆಫ್ ಸರ್ವಿಸಸ್ ನಾನು ಹೇಳಿದೆ, ಗರ್ಭದಿಂದ ಗೋರಿಯವರೆಗೆ ಅಂತ. ಫ್ರಮ್ ಊಂಬ್ ಟು ಟಾಂಬ್ ಅಂತ ಹೇಳ್ತೀನಿ. ಊಂಬ್ ಟು ಟಾಂಬ್. ಊಂಬ್ ಅಂದ್ರೆ ಏನು? ಹೌದಾ? ಗರ್ಭ. ಟಾಂಬ್, ಊಂಬ್ ಟು ಟಾಂಬ್. ಓಕೆ, ದ ಸರ್ವಿಸಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್, ದೋಸ್ ಆರ್ ಕಾಲ್ಡ್ ಆಸ್ ಪಬ್ಲಿಕ್ ಸರ್ವಿಸ್. ನೋಡ್ರಿ, ನೀವು 3 ತಿಂಗಳು 4 ತಿಂಗಳು ಗರ್ಭಿಣಿ ಆಗಿಬಿಟ್ರೆ, ಹೆಣ್ಮಗಳ ಅಂತ ಬಂದ್ಬಿಟ್ರೆ ಮನೆಗೆ ಅಂಗನವಾಡಿ ಟೀಚರ್ ಬರ್ತಾರೆ, ಆಶಾ ವರ್ಕರ್ ಬರ್ತಾರೆ. ಬಂದು ಆ ಮಗುನ ನೋಡ್ಬೇಕು ನೀವು. ಈಗ ಡಿಸ್ಟಿಕ್ ಅಲ್ಲಿ ಏನೇ ಸ್ಟ್ರೈಕ್ ಮಾಡಿದ್ರು ಎಲ್ಲಿ ನಡೀತಾವ್ರಿ? ಎಲ್ಲಿ? ಡಿಸ್ಟಿಕ್ ಆಫೀಸ್ ಅಂತ ನಡೀತಾವ. ಅದ್ರದ್ದು ಬಾಸ್ ಯಾರು? DC. ಹೌದಲ್ಲ? ಏನೇ ಸ್ಟ್ರೈಕ್ ನಡೆದ್ರು ಅಲ್ಲೇ ನಡೀತಾವ.
ಎಲ್ಲಾ ಸ್ಟ್ರೈಕ್ ಎಲ್ಲ ಎಂಡ್ ಆಗದ ಅಲ್ಲೇ. ಹೆಂಗ ನದಿಗಳೆಲ್ಲ ಹೋಗಿ ಸಮುದ್ರ ಸೇರ್ತಾವ ಹಂಗ ಎಲ್ಲಾ ಸ್ಟ್ರೈಕ್ಗಳು ಇಲ್ಲೇ ನಡೀತಾವ. ಅವ್ರ ರೈತ ಸಂಘ ಇರ್ಲಿ, DSS ಇರ್ಲಿ, RSS ಇರ್ಲಿ, 3S ಇರ್ಲಿ, ಯಾವ್ದನ್ನ ಇರ್ಲಿ DC ಆಫೀಸ್ ಮುಂದೆ ನಡೀತದೆ. ಹೌದು. ಸೊ ಬಿಕಾಸ್ ಆಫ್ ವಾಟ್ ಅಂತಂದ್ರೆ DC ಇಸ್ ದ ಸೆಂಟರ್ ಪಾಯಿಂಟ್ ಫಾರ್ ಎವ್ರಿಬಡಿ. ಹೇಗೆ ಸೂರ್ಯನು ಅದ ಹಾಗೆ DC. ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಕಮ್ಸ್ ಅಂಡರ್ ಹಿಮ್. ಪ್ರೊವಿಷನ್ ಆಫ್ ಸರ್ವಿಸಸ್ ಪಬ್ಲಿಕ್. ನೋಡಿ, ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಏನಂತ ಗೊತ್ತಿರ್ಬೇಕು. ಇದು ಗೊತ್ತಾದ್ಮೇಲೆ ನಿಮಗೆ ಪಬ್ಲಿಕ್ ಸರ್ವೆಂಟ್ ಆಗ್ಬೇಕಂತ ಅನಿಸಿದ್ರೆ ಅದು ಹೌದಿಲ್ಲ, ನಿಮ್ಗೆ ಯಾರು ಏನ್ ಮಾಡಕ್ಕಾಗಲ್ಲ. ಹೋಮ್ ಟು ಟಾಪ್ ಅಂತ ಹೇಳಿದ. ಆಶಾ ವರ್ಕರ್ ಬರ್ತಾರೆ, ಅಂಗನವಾಡಿ ಟೀಚರ್ ಬರ್ತಾರೆ. ದೆನ್ ದೇ ವಿಲ್ ಟೇಕ್ ಕೇರ್ ದಟ್ ಬೇಬಿ ಆಸ್ ಎ ಓಕೆ ದೇರ್ ಬೇಬಿ. ಅಂದ್ರೆ ಸರ್ಕಾರದ ಮಗು ಅದು, ನಿಮ್ಮ ಮಗಲ್ಲ. ಹೌದು, ದೇವರನಿಗೆ ಸುಳ್ಳ ಹೇಳ್ರಿ. ಹಲೋ ಲಿಸನ್, ದಟ್ ಬೇಬಿ ಬಿಲಾಂಗ್ಸ್ ಟು ಗವರ್ಮೆಂಟ್, ನಾಟ್ ಯು. ಗವರ್ಮೆಂಟ್ ಪ್ರೊವೈಡ್ಸ್ ಆಲ್ ದ ಥಿಂಗ್ಸ್ ಟು ದಟ್ ಬೇಬಿ. ಅದು ಸರ್ಕಾರ ಅದಕ್ಕೆ ಆ ಮಗುಗೆ ಏನ್ ಬೇಕು ಎಲ್ಲವನ್ನ ಕೊಡ್ತದೆ. ಅದಕ್ಕೆ ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ಪ್ರೋಟೀನ್ ಕೊಡ್ತಾರೆ, ವಿಟಮಿನ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ. ಯಾವ್ದಾ ಪ್ರೆಗ್ನೆಂಟ್ ಲೇಡಿಗೆ ಮಂತ್ಲಿ ಚೆಕ್ಅಪ್ ಮಾಡಿಸ್ತಾರೆ, ವೇಟ್ ಚೆಕ್ ಮಾಡಿಸ್ತಾರೆ. ಅವ್ರ ಆಶಾ ವರ್ಕರ್ ಹೌದಲ್ರಿ, ಅವ್ರ ಮಗಿಗೂ ಇಷ್ಟು ಮಾಡ್ಯಾರ ಇಲ್ಲ ಗೊತ್ತಿಲ್ಲ. ಅವರು ಮಂದಿ ಮಕ್ಕಳಿಗೆಲ್ಲ ಇಷ್ಟು ಮಾಡ್ಬೇಕು. ದಟ್ ಇಸ್ ದೇರ್ ಡ್ಯೂಟಿ. ಅದ ಇಷ್ಟು ಮಾಡ್ಬೇಕು. ದೆನ್ ಅದನ್ನೆಲ್ಲ ಮಾಡ್ಬೇಕು. ಮಾಡಿದ ನಂತರ 9 ತಿಂಗಳು ಆದ ನಂತರ ದೇ ಹ್ಯಾವ್ ಟು ಟೇಕ್ ಕೇರ್ ದೆಮ್ ಅಂಡ್ ದೇ ಶುಡ್ ಟೇಕ್ ದೆಮ್ ಟು ದಿ ಗವರ್ಮೆಂಟ್ ಹಾಸ್ಪಿಟಲ್. ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಅವರಿಗೆ ಫ್ರೀ ಡೆಲಿವರಿ ಮಾಡಿಸ್ಬೇಕು. ಫ್ರೀ ಡೆಲಿವರಿ ಏನು ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಫುಡ್ಡು, ಬೆಡ್ಡು, ಬ್ಲಡ್, ಗುಡ್ಡು ಎಲ್ಲಾನು ಕೂಡ ಫ್ರೀ ಆಗಿ ಎಲ್ಲಾ ಕೊಡ್ಬೇಕು. ಎಲ್ಲಾ ಕೊಟ್ಟು ಎಲ್ಲಾ ಮಾಡಿಸಿ ಅವ್ರನ್ನ 5 ದಿನ ಆದ ನಂತರ ಮನೆಗ್ ಕಳಿಸ್ಬೇಕಲ್ಲ. ಮೊದ್ಲೆಲ್ಲ ಮಡಿಲಿ ಕಿಟ್ ಅಂತ ಕೊಡ್ತಿದ್ರು. ತಾಯಿ ಕಿಟ್ ಅಂತ ಹೇಳಿ ಕೊಡ್ತಿದ್ರು ಅವಾಗ. ತಾಯಿ ಕಿಟ್, ಮಡಿಲಿ ಕಿಟ್ ಅಂದ್ರೆ ಏನು? ಆ ಮಗುಗೆ ಜಾನ್ಸನ್ಸ್ ಬೇಬಿ ಶಾಂಪೂ, ಸೋಪು, ಹೌದಲ್ರಿ, ಡೈಪರ್, ಮತ್ತೆಲ್ಲ ಬೇಕಲ್ಲ. ಮತ್ತೆ ಯಾರು ತರ್ಬೇಕು? ಅದು ಸರ್ಕಾರದ ಮಗು, ಅದು ಹೌದಲ್ಲ, ನಮ್ಮ ಮಗು ಅಲ್ಲ. ಅದಕ್ಕ CDPO ಅಂತ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ, ಹೌದಲ್ರಿ, ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಅಂತೇಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂತೇಳಿ. ಆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಅವರು ಏನ್ ಮಾಡ್ತಾರೆ, ಈ ಮಗುವನ್ನ ಎಲ್ಲಾ ಕಲ್ಯಾಣ ಮತ್ತು ಅಭಿವೃದ್ಧಿಯನ್ನ ನೋಡ್ಕೊಳ್ತಾರೆ. ಅವರು ಸಂಬಂಧಪಡ್ತಾರೆ. ಪೋಷಣ ಅಭಿಯಾನ ಅಂತ ಮಾಡಿದ್ದಾರೆ. ನಿಮಗೆ ನೆನಪಿರ್ಲಿ, ಒಂದು ದಿನಕ್ಕೆ 21,000 ಕೋಟಿ ಖರ್ಚು ಮಾಡ್ತದೆ ಸರ್ಕಾರ. ಇನ್ ದ ನೇಮ್ ಆಫ್ ಪಬ್ಲಿಕ್ ಸರ್ವಿಸ್. ಇನ್ ದ ನೇಮ್ ಆಫ್ ಪಬ್ಲಿಕ್ ಸರ್ವಿಸ್ ಹೌ ಮಚ್ ಮನಿ ದೇ ಆರ್ ಸ್ಪೆಂಡಿಂಗ್, ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್. ಇಲ್ಲಂತೂ ನೀವು ಸರ್ಕಾರದ ಸೇವೆಯಲ್ಲಿ ಇದ್ರಿ, ಇದನ್ನೆಲ್ಲ ನೋಡ್ಬಿಟ್ರೆ ಗೊತ್ತಾಗ್ತದೆ ನಿಮ್ಗೆ ಸರ್ಕಾರ ಎಷ್ಟು ಖರ್ಚು ಮಾಡಕತ್ತದ. ಹೌದಾ? ನೀವಲ್ಲ, ಹೊರಗಿನ ಜನ ಎಲ್ಲ ಏನ್ ಮಾಡಕತ್ತಾರ. ಇದನ್ನೆಲ್ಲ ನಿಜವಾಗ್ಲೂ ಸರ್ಕಾರ ಕೊಟ್ಟಿರೋದನ್ನೆಲ್ಲ ಜನ ಯೂಸ್ ಮಾಡ್ಕೊಳ್ತಾ ಇದಾರ ಇಲ್ವಾ, ಅಥವಾ ಸರ್ಕಾರನೇ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾನ? ಯಾರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ? ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾ. ಇಲ್ಲಿ ಏನಾಯ್ತು, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವನಿಗೆ ಫ್ರೀ. ಅದಕ್ಕೆ ನೋಡ್ರಿ, ಆ ತಾಯಿ ಮಗುವನ್ನ ಹಾಸ್ಪಿಟಲ್ ಇಂದ ಕರ್ಕೊಂಡು ಹೋಗೋದಕ್ಕಂತಾನೆ ಒಂದು ಸಪರೇಟ್ ಆಂಬುಲೆನ್ಸ್ ಅದ. ಅದಕ್ಕ ನಗು ಮಗು ಆಂಬುಲೆನ್ಸ್ ಅಂತ ಕರೀತಾರೆ. ನಗು ಮಗು ಆಂಬುಲೆನ್ಸ್. ಆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಡ್ಬೇಕು. ಮನೆಗೆ ಬಿಟ್ಟ ಮೇಲೆ ಕೂಡ ಅವರು ಅಂಗನವಾಡಿ ಟೀಚರ್ಸ್ ಹೋಗ್ತಿರ್ತಾರೋ, ಹೌದಾ, ಅಷ್ಟು ಅದು 1 year 2 year ಆಗೋವರೆಗೂ ಕೂಡ ಅವರಿಗೆ ಮೊಟ್ಟೆ ಕೊಡ್ಬೇಕು. ಇಬ್ರಿಗೆ, ಮಗುವಿಗೆ, ಮಗು ತಿನ್ನೋದಲ್ಲ, ತಾಯಿಗೆ, ಆ ಡೆಲಿವರ್ಡ್ ವುಮೆನ್, ಆ ವುಮೆನ್ಗೆ ಮೊಳಕೆ ಕಾಳು ಅದು ಎಲ್ಲ ಕೊಡ್ಬೇಕು. ವಿಟಮಿನ್ ಅದು ಎಲ್ಲವನ್ನ ಕೊಡ್ಬೇಕು. ಚಕ್ಕಿ ಕೊಡ್ಬೇಕು. ಮತ್ತೊಂದು ನಮ್ಮ ಸ್ಟೇಟ್ ಅಲ್ಲಿ ಇಷ್ಟಿದೆ, ಬೇರೆ ಸ್ಟೇಟ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿದೆ. ನೀವು ಪಕ್ಕದಲ್ಲಿ ತೆಲಂಗಾಣ, ಆಂಧ್ರದಲ್ಲಿ ಹೋಗ್ಬಿಟ್ರೆ ತುಂಬಾ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ ಅಲ್ಲಿ. ನಮ್ಮ ಇದು ಹಿಂದೆ ಇದ್ದಂತ ಜಗನ್ಮೋಹನ್ ರೆಡ್ಡಿ ಇದ್ನಲ್ಲ, 16 ಸ್ಕೀಮ್ ಇದು. ಒಂದು ಮನೆಗೆ 16 ಸ್ಕೀಮ್ ಎಲ್ಲರಿಗೆಪ್ಪ. ಹುಟ್ಟಕ್ಕಿಂತ ಮುಂಚೆ ಮಗುವಿಗೆ ಸ್ಕೀಮ್ ಬೇರೆ, ಹೊಟ್ಟೆಗಿರುವಾಗನೇ ಸ್ಕೀಮ್. ಅದಕ್ಕೆ ಹೊರಗೆ ಬಂತ 6 ವರ್ಷ ತನ ಒಂದು ಸ್ಕೀಮ್, 16 ವರ್ಷ ತನ ಒಂದು ಸ್ಕೀಮ್, 26 ವರ್ಷ ತನ ಒಂದು ಸ್ಕೀಮ್. ಹಿಂಗೆಲ್ಲ ಸ್ಕೀಮ್. ಜಗನನ್ನ ಗೌರಮುದ್ದ, ಜಗನನ್ನ ತಲ್ಲಿ ದೀವನ, ಜಗನನ್ನ ಚೈಯು, ಏನೇನೋ ಹೆಸರುಗಳು. ಅಷ್ಟೊಂದು ಸ್ಕೀಮ್ಗಳನ್ನ ಅವ್ರು ಮಾಡಿದ್ರು. ಆಯ್ತು, ಅವ್ನು 3 ವರ್ಷದವನ ಆದ, ಅಂಗನವಾಡಿಗೆ ಹೋಗ್ತಾನೆ. ಅಂಗನವಾಡಿಗೆ ಅವ್ನು ಬಂದ್ರೆ ಉಪ್ಪಿಟ್ಟು ಕೊಡ್ಬೇಕು, ಹಾಲು ಕೊಡ್ಬೇಕು, ಹೌದಲ್ರಿ, ಮೊಟ್ಟೆ ಕೊಡ್ಬೇಕು ಅಂಗನವಾಡಿ. ಅವನ 6 ವರ್ಷದವನ ಆಗ್ತಾನೆ. 6 to 14 years ಇಟ್ಸ್ ಅ ಫಂಡಮೆಂಟಲ್ ರೈಟ್. ಎಜುಕೇಶನ್ ಕೊಡ್ಬೇಕು. 6 to 14 years ಫ್ರೀ ಎಜುಕೇಶನ್. ಎಜುಕೇಶನ್ ಹೆಂಗ್ ಕೊಡ್ಬೇಕು? ಸ್ಕೂಲಲ್ಲಿ ಎವ್ರಿಥಿಂಗ್ ಶುಡ್ ಬಿ ಪ್ರೊವೈಡೆಡ್. ಅಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ಬೇಕು. ಬಟ್ಟೆ, ಊಟ, ಶೂಸು, ಸಾಕ್ಸು, ನಿಮ್ಗೆಲ್ಲ ಗೊತ್ತಿದೆ. ಎಲ್ಲವನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ಬೇಕು. ಅವ್ನು ಬಂದಿಲ್ಲ ಅಂತಂದ್ರೆ ಅವ್ನ ಮನೆಗೆ ಹೋಗಿ ನೀವು ಕರ್ಕೊಂಡ್ ಬಂದು ಅವ್ನಿಗೆ ಕೊಡ್ಬೇಕು. ನೆನ್ಪಿರ್ಲಿ, ಹೌದಾ? ಎಲ್ಲವನ್ನ ಕೊಡ್ಬೇಕು. ಲಿಸನ್ ಟು ಮೀ. ಮನೆಗೆ ಹೋಗ್ಬೇಕು. ಅವನು ಶಾಲೆಯಿಂದ ಹೊರಗುಳಿಬಾರ್ದು. ಅವನು ಶಾಲೆಯಿಂದ ಹೊರಗುಳಿದ್ರೆ ಹೆಡ್ ಮಾಸ್ಟರ್ ನೋಟಿಸ್ ಕೊಡ್ತಾರೆ. ಹಲೋ, ಆ ಮಗು ಶಾಲೆಯಿಂದ ಹೊರಗುಳಿದ್ರೆ ಹೆಡ್ ಮಾಸ್ಟರ್ ನೋಟಿಸ್ ಕೊಡ್ತಾರೆ. ಯಾಕೆ ಹೇಳ್ರಿ? ಆ ಮಗು ಯಾರ್ದು? ಸರ್ಕಾರದ್ದು. ಸರ್ಕಾರದ ಮಗು ಅದು. ಅವನು ನೀನು ಶಾಲೆ ಬಿಟ್ಟ ಮಗು ಅಂತ ತೋರಿಸ್ಬಿಟ್ರೆ ಸಾಕು, ಹೆಡ್ ಮಾಸ್ಟರ್ಗೆ ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ಸರ್ಕಾರದ ಮಗು. ಆಮೇಲೆ ಲಿಸನ್, 9 ವರ್ಷದ ಐತಪ್ಪ ಮಗು, ಅವನ್ನ ನಾವು ಹತ್ತಿ ಬಿಡ್ಸಕ್ ಕರ್ಕೊಂಡು ಹೋಗ್ತೀವಿ, ನಾವು ಭತ್ತ ಕೊಯ್ಯಕ್ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ತಾರೆ.
ಅವನಿಗೆ ಅಲ್ಲಿ ಮತ್ತೆ ಬಾಲ ಕಾರ್ಮಿಕ ನೋಡಿ, ಬಾಲ ಕಾರ್ಮಿಕತೆ ನಿಷೇಧ ಯೋಜನೆ ಅಂತದ, ಅದಕ್ಕೆಲ್ಲ ಇಂಪ್ಲಿಮೆಂಟೇಷನ್ ಆಫೀಸರ್ ಸರ ಅವ್ರು ಬಂದು ಏನ್ ಮಾಡ್ತಾರ, ಮಗುನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ನಿಮಗೆಲ್ಲ ಫೈನ್ ಹಾಕ್ತಾರೆ. ಹೋಟೆಲ್ನಾಗ ಯಾರನ್ನ ಇಟ್ಕೊಂಡು ತಗೊಂಡ್ 9-10 ವರ್ಷದ ಮಗುನ ಹೋಟೆಲ್ನಲ್ಲಿ ಎಲ್ಲಿ ಕೆಲ್ಸಕ್ಕೆ ಇಟ್ಕೊಳಂಗಿಲ್ಲ, ಹೌದಾ, ಅದಕ್ಕೂ ಫೈನ್ ಅದ. ನೀವು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ನೋಡೋಣ, ಇದ್ರಾಗ ನಮ್ಮ ಅಣ್ಣನ ಮಗರೇ ಇರ್ತಾನೆ ನನ್ನ ಜೊತೆಗೆ, ಈಸ್ ನಾಟ್ ಅಲೌಡ್, ಬಿಕಾಸ್ ಹಂಗೆಲ್ಲ ಮಾಡಂಗಿಲ್ಲ. ಯಾಕೆ ಹೇಳ್ರಿ, ಅದು ಅವನಿಗೆ ಹೌದಾ. ಆಮೇಲೆ ಲಿಸನ್, ಆ ಮಗು ಏನಾದ್ರು 9 ವರ್ಷದ 10 ವರ್ಷದ ಮಗು ಜಾತ್ರೆಗೆ ಹೋಗಿ ತಪ್ಪೆಲ್ಲ ಕಳೆದೋಯ್ತು, ಕಂಪ್ಲೇಂಟ್ ಕೊಡ್ಬೇಕು. ಎಲ್ಲಿ ಕೊಡ್ತೀರಿ ಕಂಪ್ಲೇಂಟ್? ಪೊಲೀಸ್ ಸ್ಟೇಷನ್ ಕೊಡ್ತೀರಿ. ಯಾಕೆ ಹೇಳ್ರಿ? ಮತ್ತೆ ಯಾರು ಹುಡುಕೊಡ್ಬೇಕು? ಯಾರು ಹುಡುಕೊಡ್ಬೇಕು ಅದನ್ನ? ನೀವೇ ಹುಡುಕೊಡ್ಬೇಕನ್ನ. ಹೌದಲ್ಲ, ಮನೆ ಕಟ್ಸ್ಕೊಡ್ಬೇಕು. ಹೌದಲ್ಲ, ಬಸವಸ್ತಿ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ಏಸು ಯೋಜನೆಗಳು, ಇಂದಿರಾ ಗಾಂಧಿ ಆವಾಸ್ ಯೋಜನೆ, ರಾಜೀವ್ ಗಾಂಧಿ ಆವಾಸ್ ಯೋಜನೆ, ಎಲ್ಲಾರ ಹೆಸರಿಟ್ಬಿಟ್ರ. ಆವಾಸ್ ಯೋಜನೆಯಲ್ಲಿ ಮನೆ ಕೊಡ್ಬೇಕು, ಹೊಲ ಇಲ್ದವ್ರಿಗೆ ಹೊಲ ಕೊಡ್ಬೇಕು, ಅಕ್ರಮ ಸಕ್ರಮ ಅಂತೇಳಿ ಯೋಜನೆ ಮಾಡಿದಾರ. ಎಲ್ಲಾ ಕ್ಯಾಸ್ಟ್ನವ್ರಿಗೂ, ಎಲ್ಲಾ ಒಂದು ಸಮುದಾಯಗಳಿಗೆ, ಸ್ಪೆಷಲಿ ಯಾರ್ಯಾರು ಭೂಹೀನರಿದಾರ ಅವ್ರಿಗೆಲ್ಲ ಹೊಲ ಕೊಡ್ಬೇಕು. ಮನೆ ಕಟ್ಕೊ, ಎಲ್ಲಿ ಕಟ್ಕೋಬೇಕು ಮನೆ? ಹೌದಲ್ಲ, ಈ ಬೆಂಗಳೂರು ಅಂತ ಸಿಟಿಯಾಗ ಮನೆ ಕಟ್ಕೊಳಕ್ಕಾಗತ್ತಾ? ಆಗಲ್ಲ. ಅವ್ರಿಗೆ ಅಂತ ವಸತಿ ನೋಡಿ, ನಿವೇಶನ ಕೊಡ್ಬೇಕು. ಆಯ್ತು, ವಸತಿ ಕೊಟ್ರಿ, ನಿವೇಶನ ಕೊಟ್ರಿ, ಮನೆ ಕಟ್ಕೊಂಡ್ರಿ. ಮತ್ತೆ ಎಲೆಕ್ಟ್ರಿಸಿಟಿ ಯಾರು? ನಮ್ಮಪ್ಪ ಕೊಡ್ತಾನೆ, ನೀವೇ ಕೊಡ್ಬೇಕು. ವಾಟರ್ ನೀವೇ ಕೊಡ್ಬೇಕು, ಹೌದಾ, ವಾಟರ್ ಎಲೆಕ್ಟ್ರಿಸಿಟಿ ಎಲ್ಲ ಕೊಡ್ಬೇಕು. ಮತ್ತೆ ತಿನ್ನಕ್ ಊಟ, ಹೌದಾ, ಅನ್ನಭಾಗ್ಯ ಕೊಡ್ಬೇಕು. ಉದ್ಯೋಗ ಮಾಡಕ ಉದ್ಯೋಗ ಖಾತ್ರಿ, ಹೌದಾ, ಉದ್ಯೋಗ ಕೊಡ್ಬೇಕು. ಹೌದಲ್ಲ, ಎಲ್ಲಾನು ಕೊಡ್ಬೇಕು. ಎಲ್ಲ ಸಬ್ಸಿಡಿ ಪ್ರೈಸ್ ಅಲ್ಲಿ ಲೋನ್ ಕೊಡ್ಬೇಕು, ಆಟೋ ಕೊಡ್ಬೇಕು. ಒಟ್ಟು ನೋಡಪ್ಪ, ಸಾಯ ತನಕ ನಿಂದೆ ಜವಾಬ್ದಾರಿ ಸರ್ಕಾರದ. ಹಲೋ, ಒಂದಿನ ಸತ್ಯಪ್ಪ, ಸತ್ತ ಮೇಲೆ ಉಳಕ್ ಜಾಗ ಯಾರು ಕೊಡ್ಬೇಕು? ಕಂಡಲ್ಲಿ ಉಣ ತಿಂದ್ರೆ ನಡೆಯಲ್ಲ. ಈಗ ನಮ್ಮಲ್ಲಿ ಒಂದು ಗಲಾಟೆ ಆಗಿತ್ತು, ಆ ಊರಲ್ಲಿ ಏನಾಗಿದೆ, ಅದು ಜಾಗ ಏನಿದೆಯಲ್ಲ, ಅದು ಮೇಲ್ವರ್ಗದ ಜಾಗ, ಅವ್ರ ಹೆಸರಲ್ಲಿ ಇದೆ. ಮೊದಲಿಂದ ಅಲ್ಲೇ ಶವಗಳನ್ನು ಉಣ್ಕೊಂತ ಬಂದಿದ್ದಾರೆ. ಅವ್ರು ಒಂದಿನ ಸಡನ್ಲಿ ಬಂದ್ ಮಾಡಿದ್ರು ಅದನ್ನ, ಇದು ನಮ್ ಜಾಗ, ನಾವು ಇಲ್ಲಿ ಜನ ಯಾಕೆ ಉಣಕ್ ಬಿಡಲ್ಲ. ಅದು ದಲಿತ ವ್ಯಕ್ತಿ ಸತ್ತಿದಾನ ಊರಲ್ಲಿ, ಎಲ್ಲಿ ಉಣ್ಬೇಕು? ಅವ್ರು ಹೊಲಗಳಿಲ್ಲ ಊರ್ ಸುತ್ತಮುತ್ತ, ಹೌದಾ, ಯಾರು ಕಂಡವ್ರು ಹೊಲ್ದಾಗ ಉಣ್ತು ಅಂದ್ರೆ ಸುಮ್ಮಿರ್ತಾರ. ಎಲ್ಲಾರು ಹೊಲ್ದಾಗ ಬಡಿ ಕಟ್ಕೊಂಡಿದ್ ಬಿಡ್ರೆ ಬರೀ ನೀವು ಅದನ್ನ ತಗೊಂಡು ತಹಶೀಲ್ ಆಫೀಸಿಗೆ ಬಂದ್ರ ಸೀದಾ, ಏನ ಸರ್ ಇದು ಟೇಬಲ್ ತೆಗಿರಿ ಸರ್, ಇಲ್ಲಿ ಟೇಬಲ್ ತೆಗಿ, ಇಲ್ಲಿ ತೋಡ್ರಲ್ಲ ಅಂತ. ಎಲ್ಲಿ ಉಣ್ಬೇಕು? ಸಲೀಮ್ನವ್ರ ಮನೆ ಮುಂದೆ ಉಣ್ತೀವಿ, ಅವ್ರ ಮನೆ ಮುಂದೆ ಸುಮ್ಮಿರ್ತಾರ. ನೋಬಡಿ ವಿಲ್ ಎಂಟರ್ಟೈನ್. ಸರ್ಕಾರ ಕೊಡ್ಬೇಕು ಅದನ್ನ, ಸರ್ಕಾರನೇ ಕೊಡ್ಬೇಕು ಜಾಗ ಉಣಕ. ನಮ್ದು ನೋಡ್ರಿ, ನಮ್ ದೇಶದಲ್ಲಿ ಬದುಕಿದ್ದಾಗ ಜಾತಿ, ಸತ್ತಾಗ ಜಾತಿ. ನೋಡ್ರಿ, ಬ್ರಾಹ್ಮಣರ ಸ್ಮಶಾನ ಬೇರೆ, ಅವ್ರು ಸುಡ್ತಾರ, ಹೌದಾ. ಹಿಂದೂಗಳು ವೀರಶೈವ ಸಮಾಜದವ್ರು ಅವ್ರು ಹೂಳ್ತಾರ, ಅವ್ರ ಸ್ಮಶಾನ ಬೇರೆ. ಮತ್ತೆ ಹಿಂದೂಗಳು ಅವ್ರು ವೀರಶೈವರು ಉಣಲ್ಲಿ, ದಲಿತರು ಉಣಂಗಿಲ್ಲ, ಅವ್ರ ಸ್ಮಶಾನ ಬೇರೆ. ಮುಸ್ಲಿಮ್ರದ್ದು ಕಬ್ರಸ್ತಾನ್ ಅಂತ ಇರ್ತದೆ, ಅವ್ರದ್ದೊಂದು ಸಪ್ರೇಟ್, ಅದು ಬೇರೆ. ಅವ್ರ ಅದ್ರಾಗ ಹೋಗಿ ಹಿಂದೂಗಳು ಉಣಂಗಿಲ್ಲ, ಅವ್ರು ಬಂದು ಹಿಂದೂಗಳು ಅದ್ರ ಉಣಂಗಿಲ್ಲ, ಎಲ್ಲ ಸಪ್ರೇಟ್. ನಾವು ಸತ್ತ ಮೇಲೂ ನಮ್ ಜಾತಿ ಹೋಗೋದಲ್ಲ, ಧರ್ಮ ಹೋಗೋದಲ್ಲ. ಸತ್ತ ಮತ್ತೆ ಜಾತಿ ಆಗ್ತದ, ಹೌದಲ್ಲ. ಸತ್ತ ಮೇಲೆ ಅವನಿಗೆ ಗುಡಿ ಕಟ್ಟೋದು ಬೇರೆ, ಗೋರಿ ಕಟ್ಟೋರು ಬೇರೆ, ದರ್ಗಾ ಕಟ್ಟೋರು ಬೇರೆ. ಅಂದ್ರೆ ದೀಸ್ ಆರ್ ದ ಡಿಫರೆಂಟ್ ಥಿಂಗ್ಸ್. ಇಲ್ಲಿ ಸತ್ತ ಮೇಲೇನು ಅವನ ಡೆಡ್ ಬಾಡಿ ಕಟ್ಟಿರ್ತಕ್ಕಂಥ ಗುಡಿನೂ ಕೂಡ ರಕ್ಷಣೆ ಸರ್ಕಾರನೇ ಮಾಡ್ಬೇಕು. ನೋಡ್ರಿ ಹೆಂಗದ ಅಂತ ದುರಂತದ, ಹೌದಲ್ಲ. ಸತ್ತಾನ ಬಿಟ್ಬಿಡ್ರ ಅಂದ್ರೆ ಬಿಡಂಗಿಲ್ಲ. ಸಾರ್ ನಮ್ಮ ಅಪ್ಪಂದು ಸಮಾಧಿ ಕೆಡಿಸ್ಯಾರ ನೋಡ್ರಿ, ಮೇಲೆ ಕಳಸತ್ತು ಕಿತ್ಕೊಂಡ್ರಿ. ಹೌದಾ, ಒಬ್ಬನ ಕೇಸರಿ ಜಾಂಡ ಕಟ್ತಾನ, ಅದಕ್ಕೆ ಒಬ್ಬನ ಹಸಿರು ಜಾಂಡ ಕಟ್ತಾನ. ಆ ಹಸಿರು ಜಾಂಡನು ಇವರೇ ಕಾಯ್ಬೇಕು, ಕೇಸರಿ ಜಾಂಡನು ಇವರೇ ಕಾಯ್ಬೇಕು. ಅವೆರಡಕ್ಕೂ ಏನಾಗ್ಲಾರ್ದಂಗೆ ನೋಡ್ಕೋಬೇಕು. ದಟ್ ಇಸ್ ದ ಡ್ಯೂಟಿ ಆಫ್ ಗೌರ್ಮೆಂಟ್. ನಾವು ಈ ಪ್ರಾವಿಷನ್ ಆಫ್ ಸರ್ವಿಸಸ್. ಓಣ್ಯಾಗ ನೀರ್ ಬಂದಿಲ್ಲಪ್ಪ ನಮ್ ಕೇರ್ಯಾಗ, ನೀರ್ ಯಾರು ಕೊಡ್ಬೇಕು? ಸರ್ಕಾರ, ಹೌದಲ್ರಿ. ವಾಟರ್ ಸರ್ವಿಸಸ್, ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡಕ ಅದೆಲ್ಲ ಇದೆ. 55 ಲೀಟರ್ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಇದೆ. ಒಂದು 25 ಲೀಟರ್ ಮಿನಿಮಮ್ ನೀರು ಕೊಡ್ಬೇಕು. ಹಳ್ಳಿಯಲ್ಲಿ ಇಷ್ಟು, ಕುಡಿಯಕ್ಕೆ ಇಷ್ಟು, ಬಳಸೋದಕ್ಕೆ ಇಷ್ಟು ಕೊಡ್ಲೇಬೇಕು ನೀರು, ಹೌದಾ. ವಾಟರ್ ಸರ್ವಿಸಸ್. ರೋಡ್ಸ್ ಯಾರು ಮಾಡ್ಬೇಕಪ್ಪ? ಸರ್ಕಾರ. ಮೊನ್ನೆ ಯಾರೋ ಒಂದು ವಿಡಿಯೋ ಮಾಡಿದ್ರೆ, ಹೆರಿಗೆ ಭಾಗ್ಯ ಅಂತೇಳಿ. ನೋಡ್ರಿ, ಬೆಂಗಳೂರು ರೋಡ್ಗಳು ಅದವಲ್ಲ, ಎಲ್ಲ ಕಡೆ ಏನಾಗಿದೆ, ಗುಂಡಿಗಳು ಬಿದ್ದಿದ್ದಾವೆ. ಹಾಸ್ಪಿಟಲ್ ನಲ್ಲಿ ಹೆರಿಗೆ ಆಗಲ್ಲ, ಸಿಸೇರಿಯನ್ ಮಾಡ್ಬೇಕಂತಂದ್ರೆ ನೀವು ಮಾಡಿಸ್ಕೋಬೇಡ್ರಿ, ಆಂಬುಲೆನ್ಸ್ನಾಗ ನೀವು ಬೆಂಗಳೂರು ರೋಡಿಗೆ ಹೋಗ್ಬಿಡ್ರಿ, ಈಸಿ ಆಗಿ ಹೆರಿಗೆ ಆಗಿಬಿಡುತ್ತೆ. ಹೆರಿಗೆ ಭಾಗ್ಯ ಇದೊಂದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೂಟ್ಸ್, ವಾಟರ್, ಓಕೆ, ಅಂಡ್ ಎಲೆಕ್ಟ್ರಿಸಿಟಿ. ಇಟ್ ಶುಡ್ ಬಿ ಆಲ್ಸೋ ಗಿವನ್. ಎಜುಕೇಶನ್ ಯಾರು ಕೊಡ್ಬೇಕು? ಗೌರ್ಮೆಂಟ್ ಕೊಡ್ಬೇಕು, ಎಲ್ಲಾ ಕೊಡ್ಬೇಕು. ಅಲ್ಲಿ ನೋಡಿ, ಸ್ಕೂಲಿಗೆ ಮಗು ಬಂದ ಮೇಲೆ ಅವನಿಗೆ ಮುಂಜಾನೆ ಬಂದ ಮೇಲೆ 12 ಗಂಟೆಗೆ ಅವನಿಗೆ ಹಾಲು ಕೊಡ್ಬೇಕು. ಅವ್ನು ಹಾಲು ಕುಡಿದಂದ್ರೆ ಹಾಲು, ಮೊಟ್ಟೆ ತಿಂದಂದ್ರೆ ಮೊಟ್ಟೆ ತಿನ್ಲಾರ್ದವನಿಗೆ ಬಾಳೆಹಣ್ಣು. ಹೌದು, ಮತ್ತೆ ಎಲ್ಲರಿಗೂ ಮೊಟ್ಟೆ ತಿಂತ ಇಲ್ಲ, ಅವನಿಗೆ ಏನ್ ತಿಂತಾನ ಅದು. ಅದಾದ್ಮೇಲೆ 1 ಗಂಟೆಗೆ ಅವನಿಗೆ ಬಿಸಿ ಊಟ, ಅದ ಬಿಸಿ ಇರ್ಬೇಕದ ಬಿಸಿ ಊಟ. ಆಮೇಲೆ ಸಾಯಂಕಾಲ ಹೋಗೋತ್ನಾಗೆ ಬೇರೆ ಸ್ಕೂಲ್ಗಳಲ್ಲಿ, ಬೇರೆ ಸ್ಟೇಟ್ಗಳಲ್ಲಿ ಸ್ನಾಕ್ಸ್ ಕೊಡ್ತಾರ, ಅವ್ನು ಬರ್ಬೇಕು ಸ್ಕೂಲ್ಗೆ ಅಂತೇಳಿ.
ಅದನ್ನು ಮಾಡ್ಬೇಕು. ಮಾಡಿ ಹಿಂದೆ ರಾತ್ರಿ ಶಾಲೆ ಅಂತ ಇರ್ತದೆ, ಯಾರು ಶಾಲೆಗೆ ಹೋಗಿಲ್ಲ ಸಾಕ್ಷರತಾ ಆಂದೋಲನ ಅಂತೇಳಿ ಮಾಡಿ ಅವ್ರಿಗೆ ಶಾಲೆ ಕಲಿಸ್ಬೇಕು. ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಲಿಸನ್ ಆಯ್ತಾ, ಇಲ್ಲಿ ಎಜುಕೇಶನ್ ಕೊಡ್ಬೇಕು, ಹಾಸ್ಪಿಟಲ್ಸ್ ಹೆಲ್ತ್, ಹೌದಾ, ಹಾಸ್ಪಿಟಲ್ ಕೊಡ್ಬೇಕು. ಏನಾದ್ರೂ ಆಯ್ತಂದ್ರೆ ಎಲ್ಲ ಫ್ರೀ, ಎಲ್ಲಾ ಚೆಕಪ್ಸ್ ಫ್ರೀ ಮಾಡ್ಬೇಕು, ಎಲ್ಲಾ ಟ್ರೀಟ್ಮೆಂಟ್ ಫ್ರೀ. ಹಾಸ್ಪಿಟ್ಲಿಗೆ ಹೋದ್ನಂದ್ರೆ ₹1 ಖರ್ಚಾಗಬಾರ್ದು ನಂದು. ಮತ್ತೆ ಮನೆಗೆ ಹೋಗೋದಕ್ಕೆ ವೆಹಿಕಲ್ ಫ್ರೀ, ಬಸ್ ಫ್ರೀ, ಎಲ್ಲ ಫ್ರೀ. ಆಧಾರ್ ಕಾರ್ಡ್ ಇದ್ರೆ ಮುಗಿತಲ್ಲ. ಸೊ ದಿಸ್ ಕಾರ್ಡ್ ಅಸ್ ಎವ್ರಿ ಕಾರ್ಡ್. ಎಜುಕೇಶನ್, ಹೆಲ್ತ್, ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್. ನಮ್ಮ ಮನೆ ಮುಂದೆ ನಾಯಿ ಸತ್ತು ಬಿದ್ದಿದೆ, ಯಾರು ತೆಗಿಬೇಕು? ಕಸ ಹೊಡಿಬೇಕು, ಯಾರು ಹೊಡಿಬೇಕು? ಡ್ರೈನೇಜ್ ಎಲ್ಲ ನೋಡ್ಕೋಬೇಕು ಯಾರು? ಸರ್ಕಾರ, ಮುನ್ಸಿಪಾಲಿಟಿ ಅವ್ರು ನೋಡಿಲ್ಲ, ರಿಸೀವ್ ಮಾಡಿಲ್ಲ ಫೋನ್ ಅಂತಂದ್ರೆ DC. ಎಲೆಕ್ಟ್ರಿಸಿಟಿ, ನಮ್ಮೂರಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ, 2 ದಿನ ಆಯ್ತು ಬಂದಿಲ್ಲ. ಜೆಸ್ಕಾಂನವ್ರು ರಿಸೀವ್ ಮಾಡ್ತಾ ಇಲ್ಲ, ಬೆಸ್ಕಾಂನವ್ರು ರಿಸೀವ್ ಮಾಡ್ತಾ ಇಲ್ಲ. DC, ಹೌದಾ? ನೋಡ್ರಿ, DC ಆಫೀಸ್ಗೆ ಹೋಗ್ತಾರ, ಅಲ್ಲಿ ಹೆಂಗ್ ಸ್ಟ್ರೈಕ್ ಮಾಡ್ತಾರ ನೋಡ್ರಿ. ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರ ಅಂತೆ ಸರ್ಕಾರ, ಇವ್ರ ಅಪ್ಪಂದೇನ್ ಸರ್ಕಾರ. ಕಾನೂನಂತೆ ಕಾನೂನು, ಅವ್ರ ಅಪ್ಪಂದೇನ್ ಕಾನೂನು. ಹಿಂಗ್ ಹೇಳ್ತಾರೆ ನೋಡ್ರಿ, ಎಲ್ಲ ಕೇಳ್ಬೇಕು ಶಬ್ದ. ಅವ್ರ ಅಪ್ಪಂದೇನ್ ಕಾನೂನು ಅಂತ. ಹಂಗಂದ್ರೆ ಅರ್ಥ ಏನು? ನಿಮ್ಮ ಅಪ್ಪಂದಲ್ಲ, ನಮ್ಮಪ್ಪಂದು ಅಂತ. ಸರ್ಕಾರ ಮಾಡಿದವ್ರು ಯಾರು? ನಾವು. ನಮ್ಮ ಮಗು ಯಾರ್ದು? ಸರ್ಕಾರದ್ದು. ನಾವ್ಯಾರು? ಸರ್ಕಾರದ ಮಕ್ಕಳು. ಸಿ, ಎವ್ರಿಥಿಂಗ್ ಶುಡ್ ಬಿ ಮೇಡ್ ಬೈ ದಿ ಗೌರ್ಮೆಂಟ್. ಇದೆಲ್ಲ ಗೌರ್ಮೆಂಟೇ. ಲಿಸನ್, ಈಗ ನೋಡಿ, ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈ ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ತಾರ ನೋಡ್ರಿ. ಒಂದು ಸಂಡೇ ದಿನ ನಿಮ್ಗೆ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಮಾಡ್ತಾರ, ಬರ್ರಿ ಹಾಕೊಡಿ. ದೋ ಬೂಂದ್ ಜಿಂದಗಿ ಕೆ ಲಿಯೆ, दो बूंद जिंदगी के लिए आओ आ कर ले ಅಂತ. आप नया है तो क्या करते वो लोग घर को आते, घर घर को आते, घर घर को आकर दरवाजा ನೋಡಿ ನಾಕ್ ಮಾಡಿ ಕೇಳ್ತಾರ, ಕ್ಯಾ ಹುವಾ ನೈ ಹುವಾ, ಹೌದಾ? ಹಾಕೊಂಡ್ರಿಲ್ಲ, ಇಲ್ಲ ನೀವು ಮನೆಗೆ ಬಂದ್ರಿ, ಮನ್ಯಾಗ ಸಿಕ್ಕಿಲ್ಲಪ್ಪ, ಮನೆ ಬೀಗ ಹಾಕಿತ್ತು. ಬಸ್ ಸ್ಟೇಷನ್ ನಿಲ್ತಾರ ಅವ್ರು, ಬಸ್ ಸ್ಟ್ಯಾಂಡ್ ನೋಡ್ತಾರ ಅವ್ರು. ಬಸ್ ಸ್ಟ್ಯಾಂಡ್ ನೀವು ಸಿಕ್ಕಿಲ್ಲ, ರೈಲ್ವೆ ಸ್ಟೇಷನ್ ಇದ್ರಿ, ರೈಲ್ವೆ ಸ್ಟೇಷನ್ ನಿಲ್ತಾರ. ರೈಲ್ವೆ ಸ್ಟೇಷನ್ ನಿಕ್ಕಿಲ್ಲ, ಕಾರ್ನೇ ಬಿಟ್ರಿಯಪ್ಪ ನೀವು, ಟೋಲ್ ಗೇಟ್ನೇ ನಿಂತಿರ್ತಾರ ನೋಡ್ರಿ. ಬಾಕ್ಸ್ ಇಟ್ಕೊಂಡು ಮಗುಗೆ ಬೆರಳಿಗೆ ಒಂದು ಇಂಕ್ ಹಚ್ತಾರ. ಆ ಮಗುಗೆ ಇಂಕ್ ಹಚ್ಚಿಲ್ಲ ಅಂದ್ರ ಕಂಪಲ್ಸರಿ ಅವನಿಗೆ ಪಲ್ಸ್ ಪೋಲಿಯೋ ಹಾಕ್ಲೇಬೇಕು. ನೀವು ಬ್ಯಾಡ್ರಿ ನಮ್ಮ ಮಗುಗೆ ಅಂತ ಹಂಗಿಲ್ಲ. ಕೋವ್ಯಾಕ್ಸಿನ್ ನೋಡ್ರಿ, ಕಂಪಲ್ಸರಿ ಪರ್ಮನೆಂಟ್ ಆಗಿ ನೀವು ಹಾಕ್ಸ್ಕೊಳ್ಳೇಬೇಕು, ಸರ್ಕಾರದು. ಅದ ಮಕ್ಕಳೇ, ನೀವು ಒಲ್ಲೆನಕ್ ನೀ ಯಾರು? ನೀ ಹಾಕೊಂಡಿಲ್ಲ ಅಂದ್ರೆ ನೀನ್ ಎಲೆಕ್ಟ್ರಿಸಿಟಿ ಕಟ್ ಮಾಡ್ತೀವಿ, ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀನ್ ಹಾಕೊಳ್ಳೇಬೇಕು. ಲಿಸನ್ ಟು ಮೀ, ಕೇಳಿ. ಇಷ್ಟೊತ್ತು ನಾನು ಹೇಳಿರೋದು ಏನ್ ಹೇಳಿದ್ನಲ್ಲ, ಇದನ್ನ ಬೇರೆ ರೀತಿಯಾಗಿ ಹೇಳ್ಬೋದು. ನಾನು ಯಾಕೆ ಹಿಂಗ್ ಹೇಳಿದೆ ಅಂತಂದ್ರೆ, ಸರ್ಕಾರ ಇದೆಲ್ಲವನ್ನ ಮಾಡ್ಲೇಬೇಕು ಅಂತೇಳಿ ಸರ್ಕಾರ ಮಾಡ್ತಾ ಇಲ್ಲ, ಇದನ್ನೆಲ್ಲವನ್ನ ಮಾಡ್ಲೇಬೇಕಂತೇಳಿ ಸಂವಿಧಾನ ಹೇಳಿದೆ. ಎವ್ರಿಥಿಂಗ್ ಇಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. Fundamental, okay, and basic needs should be fulfilled. Fundamental rights of the people should not be violated by the government. If the person is not getting opportunity to get education, it is a mistake of government. ಸರ್ಕಾರ ಇದನ್ನೆಲ್ಲವನ್ನ ಮಾಡ್ಲೇಬೇಕು. ಒಂದು ವೇಳೆ ಸರ್ಕಾರ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು, ಸರ್ಕಾರದ ಮೇಲೆ ಕೇಸ್ ಹಾಕ್ಬಹುದು. ಅದನ್ನ ನೋಡ್ಕೊಳ್ಬೇಕಂತಾನೆ ನಾಮಿನಿ ಮಾಡಿದೆ, ಯಾರನ್ನ? ಸುಪ್ರೀಂ ಕೋರ್ಟ್. ಅದಕ್ಕೆ ಸರ್ಕಾರ ಇದನ್ನೆಲ್ಲವನ್ನ ಮಾಡ್ತಾ ಇದೆ.